ಹಾಯ್ ನಮಸ್ತೆ. ನಮಸ್ತೆ ಎಲ್ರಿಗೂ. ಇವತ್ತು ಒಂದು ಉತ್ತರ ಕರ್ನಾಟಕದ ಒಂದು ರ್ಯಾಪ್ ಟೈಪ್ ಮಾಡಿರೋ ಒಂದು ಸಾಂಗ್. ಉತ್ತರ ಕರ್ನಾಟಕದಾಗ ಆಲ್ಮೋಸ್ಟ್ ಅದ ಲ್ಯಾಂಗ್ವೇಜ್ ಯೂಸ್ ಮಾಡ್ಯಾರ, ಫೋಕ್ ಸ್ಟೈಲ್. ಆದ್ರೆ ಅದನ್ನು ಒಂದು ಫೇಮಸ್ ಆಲ್ಬಮ್ ಸಾಂಗ್ ಒಂದು ಟ್ಯೂನ್ ಯೂಸ್ ಮಾಡ್ಯಾರ. ಅದರ ಬಗ್ಗೆ ನಾವು ಈಗ ರಿಯಾಕ್ಷನ್ ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ಸಾಂಗ್ ಮಾತ್ರ ಬಹಳ ಮಜಾ ಐತಿ, ಲಿರಿಕ್ಸ್ ಎಲ್ಲ ಸಖತ್ತಾಗಿ ಬರೋದಾರ. ಟ್ಯೂನ್ ಮಾತ್ರ ಅದೇ ಈಗ ಇವ್ರು ಹೇಳ್ದಂಗೆ ಲಿರಿಕ್ಸ್ ಅಂದ್ರೆ ಒಂದು ಆಲ್ಬಮ್ ಸಾಂಗ್ ಇದು ಫೇಮಸ್ ಆಲ್ಬಮ್ ಸಾಂಗ್ ಅದು. ಆಕ್ಚುಲಿ ಅದು ಗೊತ್ತಾಗತ್ತೆ ನಿಮ್ಗೆ ಆನ್ ಮಾಡಾದ್ಮೇಲೆ ಇದು ಗೊತ್ತಾಗುತ್ತೆ ನಿಮ್ಗೆ ಯಾವ್ದೋ ನಾವು ಕೇಳ್ದಂಗೆ ಐತಲ್ಲ ಬೇರೆ ಸಾಂಗ್ ಅಂತಂದು. ಸೊ ಅದನ್ನ ಇವಾಗ ಪ್ಲೇ ಮಾಡ್ತೀವಿ, ಪ್ಲೇ ಮಾಡ್ಬಿಟ್ಟು ಅದಕ್ಕೆ ರಿಯಾಕ್ಷನ್ ಕೊಡೋಣ ಅಂತ ಇದ್ದೀವಿ. ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡೋಣ ಮತ್ತೆ ರಿಯಾಕ್ಷನ್ ಕೊಟ್ಟಾದ್ಮೇಲೆ. So let's play the song. ಪಾಪಚ್ಚಿ ಗುಬ್ಬಚ್ಚಿ ಅಂತಾರ ಮನ್ಸ ಬಿಚ್ಚಿ, ಬೇಡದ ಮ್ಯಾಗ ಹೋಗ್ತಾರ ಮಣ್ಣ ಮುಚ್ಚಿ. ಪ್ರೀತಿ ಪಡ್ಕೊಂಡವ್ರ ಪ್ರೀತಿ ಕಳ್ಕೊಂಡವ್ರ ಈ ಹಾಡ ಕೇಳ್ರಿ ಪುಣ್ಯ ಕಟ್ಕೋರಿ. ಹೇ ಗುಬ್ಬಿ ಕೇಳ ಇಲ್ಲಿ ನನ್ನ ಮಾತ ಕೇಳ ಇಲ್ಲಿ, ನಿಷೇಧಾಗ ಹೇಳಾತಿಲ್ಲ ನನ್ನ ಪ್ರೀತಿ ಸುಳ್ಳ ಇಲ್ಲ. ಪ್ರೀತಿ ಮಾಡಿ ಕನಸ ಕಟ್ಟಿ ಮನಸ ಮುರಿದ ಯಾಕ ಹೋದಿ. ಟೈಮ್ ಪಾಸ ಲವ್ವ ಮಾಡಿ ಪರಮ್ನೆಂಟ ನೋವ ಕೊಟ್ಟಿ. ಪಾರಿ ಭಯ್ಯ ಕೇಳ್ತಾ ಭಾವಿ ಕಹಾ ಹೇರೆ, ನನ್ನ ಪ್ರೀತಿಗೆ ಬೂಚ ಬಡದ ಹೋದಳಾಕಿ. ತಮ್ಮಗೋಳ ನೀವ ಪ್ರೀತಿಯಾಗಿರ್ರಿ ಜ್ವಾಕಿ. ಹೊಯ್ಕೊಂತ್ವಾದಿ 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 ಹೊಯ್ಕೊಂತ ಹಾದಿ ನೀ ಗರತಿ ಹಂಗ ಮೆರದಿ. ಕಡಿಗಿ ತೋರಿಸಿ ಹೊಲಸ ಬುದ್ಧಿ ಕಟ್ಕೊಂಡವಗ ನೀ ಪತಿವ್ರತಿ. ಕೊಟ್ಟ ಮನಿಗಿ ಭಾಗ್ಯವಂತಿ. ಹೊಯ್ಕೊಂತ ಹೋಗ ನನ್ನ ಗೆಳತಿ, ನಕ್ಕೊಂತೀರ ಜೀವನ ಪೂರ್ತಿ. ಮದುವೆ ಬ್ಯಾಡಂದ್ರ ಮನಸ್ಸ ಯಾಕ ಕೊಡಬೇಕ. ಬೇಕಾಗಿತ್ತೇ ನ ಮಂಚದ ಮ್ಯಾಲಿನ ಸುಖ. ನೀ ಮಾಡಿದ ಕರ್ಮ ನಿನ್ನ ಹೊಡಿತೈತಿ. ಮೋಸಗಾತಿ ನೀ ಗೆಳತಿ. ನನ್ನ ಎದಿಗಿ ಬೆಂಕಿ ಇಟ್ಟಿ ಗಂಡನ ಮನಿಗೆ ಕಾಲಿಟ್ಟಿ. ಹೊಯ್ಕೊಂತ್ವಾದಿ 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 ಹೊಯ್ಕೊಂತ ಹಾದಿ ನೀ ಗರತಿ ಹಂಗ ಮೆರದಿ. ಕಡಿಗಿ ತೋರಿಸಿ ಹೊಲಸ ಬುದ್ಧಿ ಕಟ್ಟಕೊಂಡ ಮಗ ನೀ ಪತಿವ್ರತಿ. ಕೊಟ್ಟ ಮನಿಗಿ ಭಾಗ್ಯವಂತಿ. ಹೊಯ್ಕೊಂತ ಹೋಗ ನನ್ನ ಗೆಳತಿ, ನಕ್ಕೊಂತೀರ ಜೀವನ ಪೂರ್ತಿ.
ಅನ್ಸೈತಪ್ಪ? ನೀವು ಮಚ್ಚ ನಿಮ್ಗೆ ಫುಲ್ ಮಜಾ ಮಾಡಕತ್ಬಿಡಿ ಸಾಂಗ್ ಕೇಳಿ. ಈಗ ಗೊತ್ತಾಗಿರ್ಬೇಕು ಎಲ್ರಿಗನ ಯಾವ ಫಿಲ್ಮ್ ಯಾವ್ದು ಆಲ್ಬಮ್ ಸಾಂಗಿನ ಟ್ಯೂನ್ ಕದ್ದಾರ ಅಂತಂದ ಗೊತ್ತಾಗ್ತದ. ಗೊತ್ತಾಗ್ಲಿಲ್ಲ? ಗೊತ್ತಾದ ಯಾವ್ದು? ಮಾಯಾವಿ ಸಾಂಗ್. ಮಾಯಾವಿ ಅವ್ರು ಅದನ್ನ ಎದಕ್ ಸಾಂಗ್ ಮಾಡ್ಯಾರ ಇವ್ರ? ಅದು ಆದ್ರೂ ಬ್ರೋಕನ್ ಸಾಂಗ್, ಇದು ಆದ್ರೂ ಬ್ರೋಕನ್ ಸಾಂಗ್. ಅದು ನಾರ್ಮಲ್ ಶೈಲಿ ಸಾಂಗ್, ಫಿಲ್ಮಿ ಶೈಲಿ ಸಾಂಗ್ ಒಳಗೈತಿ. ಬಟ್ ಇದು ಫೋಕ್ ಸ್ಟೈಲ್ ಐತಿ. ನಮ್ಮ ಉತ್ತರ ಕರ್ನಾಟಕದವರಿಗೆ ಬಹಳ ಹತ್ರ ಆಗತ್ತೆ. ಬಟ್ ಇವರು ಟ್ಯೂನಿಗೆ ಕ್ಯಾಚಿ ಲಿರಿಕ್ಸ್ ಬಂದದ್ದು ಹೇಳಾರಲ್ಲ, ಮಸ್ತ್ ಮಾಡ್ಯಾರ ಸೂಪರ್. ಅದು ಮಾತ್ರ ಅಲ್ಲಿ ಸಿಂಗರ್ ಮಾತ್ರ ಆನಂದ್ ಸಖತ್ತಾಗಿ ಹೇಳ್ಯಾರ ಸಾಂಗ್ ಮಾತ್ರ. ಅದು ಬಿಟ್ಟೆ ಅಂದ್ರೆ ಅವ್ರಿಬ್ರು ಏನ್ ಹಾಡು ಹೇಳ್ತಾರಲ್ಲ ಇದ್ರ ವಿಡಿಯೋದಲ್ಲಿ, ಆರ್ಟಿಸ್ಟ್ಗಳು ಸಖತ್ತಾಗಿ ಮಾಡ್ಯಾರ. ಆಕ್ಷನ್ ಅದೆಲ್ಲ ನೋಡಕ್ಕೆ ಒಂಥರ ಖುಷಿ ಅನ್ನಿಸ್ತೈತಿ. ಸಾಂಗ್ ಜೊತೆಗೆ ಅವ್ರು ಮಾಡೋ ಎಕ್ಸ್ಪ್ರೆಷನ್ಸ್ ಎಲ್ಲ ಸಖತ್ತಾಗ, ಅದ್ರ ಜೊತೆಗೆ ನಡು ವಾದ್ಯರ್ತಾನ ಅವನಂತೂ ಇನ್ನ ಭಾರಿ ಖುಷಿ ಐತಿ. ಮ್ಯೂಸಿಕ್ ಕಂಪೋಸರ್ ಮ್ಯೂಸಿಕ್ ಕಂಪೋಸರ್ ಪಿಯಾನೋದ್ ಮ್ಯೂಸಿಕ್ ಕಂಪೋಸರ್ ಅನ್ನೋ ಲೆವೆಲ್ಗೆ ಐತಿ. ಸಖತ್ತಾಗಿ ಮಾಡ್ಯಾರ. ಸೂಪರ್ ಆಗಿತ್ತು. ಇನ್ನ ಆಕ್ಚುಲಿ ಆ ಸಾಂಗ್ ಅಷ್ಟು ಫೇಮಸ್ ಐತಿ. ಮಾಯಾವಿ ಇದು ಇದನ್ನು ಮೀರಿಸತಿ ಹೇಳಕ್ ಬರಲ್ಲ. ಈಗ ಆಲ್ರೆಡಿ ನಮ್ ಸೈಡ್ ಇದೆ, ಸೌತ್ ನಾರ್ತ್ ಇದೆ, ಆಲ್ ಓವರ್ ಕರ್ನಾಟಕ. ಈ ಕಡೆ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರ್ತದೆ ಇಂಥ ಸಾಂಗ್ಗಳ ಬಗ್ಗೆ. ಯಾಕಂದ್ರೆ ಇಂಥ ಸಾಂಗ್ಗಳು ಬಹಳ ಅದಾವ. ಪ್ರೀತಿಯ ಪಾರಿವಾಳ ಆಗಿರ್ಬೋದು. ಆಮೇಲೆ ಇನ್ನೊಂದು ಬೇರೆ ಯಾವ್ದಪ್ಪ, ನಾ ಡ್ರೈವರ್, ಅದಂತೂ ಫುಲ್ ಫೇಮಸ್. ಒಳಗ ಹಲ್ಚಲ್ ಎಬ್ಸಿದ್ ವಿಡಿಯೋ ಅದು. ಹಿಂಗ ನಮ್ಮ ಈ ಕಡೆ ಗ್ರಾಮೀಣ ಪ್ರತಿಭೆಗಳು ಬಹಳ ಅದಾವು. ಎಲ್ಲರೂ ಪ್ರೋತ್ಸಾಹ ಕೊಡ್ರಿ, ಮುಂದುವರಿತಾರ ಅವ್ರು. ಇನ್ನ ಇದೇ ಪ್ರೋತ್ಸಾಹ ಹಿಂಗೆ ಇತ್ತು ಅಂದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಕ್ ಅವ್ರಿಗೂ ಅನುಕೂಲ ಆಗತ್ತೆ. ಸೊ ಇಂಥವ್ರನ್ನ ನಾವು ಬೆಳೆಸ್ಬೇಕಾಗೈತಿ. ಎಲ್ಲೋ ಒಂದ್ ಕಡೆ ಇರ್ತಾರ, ಅವ್ರನ್ನ ಬೆಳೆಸ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡ್ರಿ ಅವ್ರ ಟ್ಯಾಲೆಂಟ್ ನೋಡ್ರಿ. ಆ ಇದಕ್ಕ ಯಾವ ತರ ಲಿರಿಕ್ ಬರೋದು, ಅದನ್ನ ಲಿರಿಕ್ಸ್ ಎಷ್ಟು ಚೆನ್ನಾಗಿ ಬರೋದು ವಾರ್ಡ್ ಅನ್ಸಿಲ್ಲ. ಅದನ್ನೇನ್ ಪ್ರೊಡ್ಯೂಸ್ ಮಾಡಿರೋದೈತಲ್ಲ, ಅದ ಒಂದ್ ಹೊಸತನ ತರ ಕಾಣಿಸ್ತೈತಿ ನಿಮಗ. ಈ ಸಾಂಗ್ ಕೇಳಿದ್ಮೇಲೆ ಅದು ನೆನಪಾಗ್ತೀರಿ ನೀವು. ಹಂಗೈತಿದೆ ಸಾಂಗ್, ಹಂಗ್ ಬರ್ದಾರ ಲಿರಿಕ್ಸ್, ಹಂಗ್ ಬರ್ದಾರ. ಸಖತ್ತಾಗಿತ್ತು ಮಾತ್ರ. ನನಗಂತೂ ಭಾರಿ ಅಲ್ಟಿಮೇಟ್ ಇತ್ತು. ಪೂಜಾರಿ ಲಿರಿಕ್ಸ್, ಕೆಂಪು ಪೂಜಾರಿ ಅಂತ ನೋಡ್ರಿ ಲಿರಿಕ್ಸ್ ಬರ್ದಾರ. ಲಿರಿಕ್ಸ್ ಅಣ್ಣ ಫುಲ್ ಪೇನ್ ನನಗನ್ಸೋ ಮಟ್ಟಿಗೆ ಹಂಗೂ ಬ್ರೋಕನ್ ಆಗಿರ್ಬೇಕು. ನನಗನ್ಸೋ ಮಟ್ಟಿಗೆ ಚೆನ್ನಾಗಿ ಮಾಡ್ಯಾರ. ಪ್ರೊಡ್ಯೂಸರ್ ಬಂದ್ಬಿಟ್ಟು ಪ್ರವೀಣ ಕಡಪಟ್ಟಿ. ಪ್ರವೀಣ್ ಕಡಪಟ್ಟಿ ಅದಾದ್ಮೇಲೆ ಬಹಳ ಫೇಮಸ್ ಹೆಸರು. ಸಿನಿಮಾಟೋಗ್ರಫಿ ಮಾತ್ರ ಚೆನ್ನಾಗಿ ಮಾಡ್ಯಾರ. ಅಕ್ಷಯ್ ಕುಮಾರ್ ಹಿರೇಮಠ ಅಂತದ್ದು. ಎಡಿಟಿಂಗ್ ಎಲ್ಲ ಸಖತ್ತಾಗೈತಿ. ಅದು ಕೆಂಪು ಪೂಜಾರಿನ ಮಾಡ್ಯಾರ. ಓವರ್ ಆಲ್ ಹೇಳ್ಬೇಕಂದ್ರೆ ಒಳ್ಳೆ ಮಜಾ ಮಾಡ್ತೈತೆ ಮಜಾ. ನಿಮ್ಗ ನನಗನ್ಸೋ ಮಟ್ಟಿಗೆ ನಮ್ ಉತ್ತರ ಕರ್ನಾಟಕ ಸೈಡ್ ಟ್ಯಾಕ್ಟ್ರಿ, ಟಮ್ ಟಮ್ ಗಾಡಿ ಇಂಥದ್ರೊಳಗೆ ಭಾಳ ಇಂಥ ಸಾಂಗ್ಗಳು ಭಾಳ ಮಜಾ ಬರ್ತೈತೆ. ಅದು ನಿಮ್ಗೆ ಗೊತ್ತಿಲ್ಲ. ಆ ಕಡೆದವರಿಗೆ ಸೌತ್ ಕರ್ನಾಟಕದವರಿಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಗೊತ್ತಿರಲ್ಲ. ಅಲ್ಲಿ ಹೆಂಗ್ ಗೊತ್ತಾಗತ್ತಂದ್ರೆ ಯಾರೋ ನಾರ್ತ್ ಕರ್ನಾಟಕ ಹುಡುಗ ಫೋನ್ ಒಳಗೆ ಕೇಳ್ತಿರ್ಬೇಕು, ಅವಾಗ ಗೊತ್ತಾಗತ್ತೆ ಅಂತಂದು ಅವರು ತಾಳ ಹಾಕ್ತಾರ ಸುಮ್ಮನೆ ಆ ಸಾಂಗ್. ಅಂದ್ರೆ ಈ ಫೋಕ್ ಸ್ಟೈಲ್ ಅನ್ನೋದ ಆ ತರ ಬರುತ್ತೆ. ಸಖತ್ತಾಗೈತಿ. ಡಿಜೆ ಮಿಕ್ಸ್ ಮಾಡಿರ್ತಾರ. ಅದು ನಮ್ಮಲ್ಲಿ ಡಿಜೆ ಇದು ಮಾಡಿದ್ದು ಬಂದ್ಬಿಟ್ಟು ಮ್ಯೂಸಿಕ್ ಕೊಟ್ಟಿರೋದೇ ಡಿಜೆ ಸಾಹಿಲ್ ಅಂತಂದು ಸಖತ್ತಾಗಿ ಕೊಡ್ತಾರ ಅವರು. ಓವರ್ ಆಲ್ ಹೇಳ್ಬೇಕಂದ್ರೆ ಮಸ್ತ್ ಐತಿ. ನೀವು ಒಂದ್ಸಲ ಕೇಳ್ರಿ ಸಾಂಗ್, ಮಜಾ ಮಾಡ್ತೀರಿ. ವಾಟ್ಸಪ್ ಸ್ಟೇಟಸ್ ಇಡ್ತೀರಿ, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇಡ್ತೀರಿ. ಸಖತ್ತಾಗೈತಿ ಸಾಂಗ್ ಮಾತ್ರ. ನಿಮಗೆ ಏನ್ ಅನಿಸ್ತದೆ ಸಾಂಗ್ ಕೇಳಾದ್ಮೇಲೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ಹಿಂಗ ಸಪೋರ್ಟ್ ಮಾಡ್ರಿ ನಮ್ಗೆ. ನಾವು ಮುಂದ ಇನ್ನ ಹಲವಾರು ವಿಡಿಯೋನ ರಿಯಾಕ್ಷನ್ ಕೊಡ್ತಾ ಹೋಗ್ತೇವೆ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಯಾರ್ಯಾರು ಫಸ್ಟ್ ಟೈಮ್ ಮಾಡಂತಾರೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋನ ಮತ್ತೆ ಸಿಗೋಣ. ನಮಸ್ಕಾರ.